ನಾನು ಹೇಳಿದ್ನಲ್ಲ ನಿನ್ನ ಮಗಳು ಮದುವೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ. ನೋಡು, ಅಪ್ಲಿಕೇಶನ್ ತಂದಿದ್ದೀನಿ. ಮೇಡಮ್ ಅವರೇ, ಯಾವ ಕಾಲದಲ್ಲಿ ಪುಣ್ಯ ಮಾಡಿದ್ನೋ ಏನೋ, ಆ ಪುಣ್ಯ ನಿಮ್ಮ ಮೂಲಕ ಸಹಾಯ ಮಾಡ್ತಾ ಇತ್ತು. ಇದರಲ್ಲಿ ಯಾವ ಸಹಾಯನೂ ಇಲ್ಲ, ನಿನ್ನ ಒಳ್ಳೆತನನೇ ಕಾಪಾಡ್ತಾ ಇರೋದು. ಮದ್ವೆಗೆ ಹೋಗ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಅಕ್ಸೆಪ್ಟ್ ಆದ್ರೆ 1 ವಾರ ಆದ್ರೂ ನಿನ್ನ ಮಗಳು ಮದ್ವೆಗೆ ಹೋಗ್ಬೋದು. 1 ವಾರನ? ಒಂದೇ ಒಂದು ಕ್ಷಣ ಸಿಕ್ಕರೆ ಸಾಕು, ನನ್ನ ಮಗಳ ಜೀವನ ಸರಿ ಮಾಡ್ಬೋದು ಅನ್ಕೊಂಡಿದ್ದೆ. ಅಂಥದ್ರಲ್ಲಿ 1 ವಾರ ಅಂತ ಹೇಳ್ತಿದ್ರಲ್ಲ ಮೇಡಮ್ ಅವರೇ, ಆ ದೇವ್ರು ನಂಬಿದ್ರೆ ಕೈ ಬಿಡಕ್ಕಿಲ್ಲ ಅನ್ನೋ ಮಾತು ದಿಟ್ಟ ಆಗೋಯ್ತು. ಮಾದಪ್ಪ, ಸರಿ, ಇಲ್ಗೊಂದು ಸೈನ್ ಹಾಕು. ಎಪ್ಪೆಟ್ಟಾಗಕ್ಕಿಲ್ವಾ ಮೇಡಮ್ ಅವರೇ? ಹಾ, ಸರಿ, ಬರ್ತೀನಿ. ಮಾದಪ್ಪ, ಪಿಂಕಿ ಮೇಡಮ್ ತಗೊಳ್ಳಿ, ಇದು ಡಂಬಲ್ಸ್ ಅಂತ. ಇದನ್ನ ತಗೊಂಡು ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಈ ಭಾಗದಲ್ಲಿ ಮಾಂಸ ಮತ್ತು ಶಕ್ತಿ ಬೆಳೆಯುತ್ತದೆ. ಲೋ ಸೀನಾ, ಏಯ್ ಡುಮ್ಮಿ, ಮರ್ಯಾದೆ, ನಾನಿನ್ ಕೋಚು. ಹೋಗಲೇನಾ? ಲೇ ಸೀನಾನೇ ಪರವಾಗಿಲ್ಲ. ಅದ್ ಸರಿ, ಯಾರು ಇವಳು? ಹಾಯ್, ಐ ಆಮ್ ಪಿಂಕಿ. ಹಾಯ್, ಐ ಆಮ್ ರಶ್ಮಿ, ಸಿಸ್ಟರ್ ಆಫ್ ಶಿವಣ್ಣ. I am is a studied in a Marigudi Government Girls School. Is a finished my PUC in a Ananali Government College. ಇರಿಟೇಷನ್ ಇಡ್ಸೇನಾ? ಇಡ್ಸೆ ಹೇಳ್ಬಿಡು. ಪಿನ್ ಕೋಡು, ಆಧಾರ್ ಕಾರ್ಡ್ ನಂಬರು, ಪ್ಯಾನ್ ನಂಬರು, OTP ಹೇಳ್ಬಿಡು. ಏನ್ ಇವಳು ಇಲ್ಲಿ ಇಂಟರ್ವ್ಯೂ ಬಂದವಳೆ? ಅನ್ಎಜುಕೇಟೆಡ್ ಬುಟ್. ಸಾರಿ, ಅದು ಗಟ್ಟು ಹೊಡೆದು ಅಭ್ಯಾಸ ಆಗೋಗಿದೆ. ಅದಕ್ಕೆ ಫ್ಲೋನಲ್ಲಿ ಫುಲ್ ಬಂದ್ಬಿಡ್ತು. ಅದಕ್ಕೆ ಕನ್ನಡದಲ್ಲೇ ಮಾತಾಡ್ಬೇಕು ಅನ್ನೋದು. ಅವಾಗ ಈ ತಪ್ಪೆಲ್ಲ ಯಾವುದು ಆಗದೇ ಇಲ್ಲ. ರಶ್ಮಿ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನಂಗೆ ಇಷ್ಟ ಆದ್ರಿ. ನನಗೆ ನೀವು ಮಾತಾಡೋ ರೀತಿ ತುಂಬಾ ಇಷ್ಟ ಆಯ್ತು. ಮದ್ವೆ ಆಗೋ ಹುಡುಗನೂ ಇದೇ ಹೇಳಿದ್ದು. ಅವನದೇನ್ ಬರ್ಗಟ್ಟಿದ್ನೋ ಏನೋ, ಹೋಗಿ ಇವಳಗ ಮಾತನ್ನ ಹೇಳೋನು. ಏನೋ? ಏನಿಲ್ಲ. ಅದು ಪಿಂಕಿ ಅವರೇ. ಈ ಅವ್ರಿಗೆ ಇವರೆಲ್ಲ ಯಾಕೆ ರಶ್ಮಿ? ಹೋಗು ಬಾ ಅಂತ ಕರಿ. ಇಷ್ಟು ಬೇಗ ಕ್ಲೋಸ್ ಆಗ್ಬಿಟ್ಯಾ? ಗುಡ್. ಲೇ ಪಿಂಕಿ, ನಾನೇನೋ ದಪ್ಪ ಇದ್ದೀನಿ, ಸಣ್ಣ ಆಗಕ್ ಬಂದಿದ್ದೀನಿ. ನೀನ್ ಯಾಕೆ ಜಿಮ್ಮಿಗೆ ಬಂದಿದ್ಯಾ? ಏನಪ್ಪ ಮುತ್ಕಿತ್ ಕೊಟ್ಟಿದ್ದೆ, ನನಗೆ ಗೊತ್ತಿತ್ತಾಗೋಯ್ತಾ? ರಶ್ಮಿ, ಹೊಸಿ ಕೈ ಎತ್ತು. ಯಾಕೋ? ಏಯ್, ನೀನು ಕೈ ಇರೋ ತೂಕೋಕ ಯಮ್ಮ ಮುರ್ಗಿರ್ ಹೋಗ್ಬಿಟ್ಟತ್ತು. ಮತ್ತೆ ಕೈ ಎತ್ತೆ, ನನ್ ಟೆನ್ಷನ್ ಆಗಿ ಬೈ ಕಡೆ ಈ ಕಡೆ ಬ್ಯಾಕ್. ನೋಡೆ, ಅವರು ದಪ್ಪ ಆಗಕ್ ಬಂದವ್ರೆ. ಜಿಮ್ ಅಲ್ಲಿ ದಪ್ಪ ಇರೋರು ಸಣ್ಣ ಆಗ್ಬೋದು, ಸಣ್ಣ ಇರೋರು ದಪ್ಪ ಆಗ್ಬೋದು. ಒಟ್ನಲ್ಲಿ ಕಷ್ಟ ಬಿಡ್ಬೇಕಷ್ಟೇ. ಓ, ನೀನ್ ಜೀವನದಲ್ಲಿ ಇನ್ನೂ ಕಷ್ಟನೇ ಪಟ್ಟಿಲ್ಲ, ಅದಕ್ಕೆ ಏನು ಆಗಿಲ್ಲ ಅಲ್ವಾ? ಏಯ್, ಹೋಗಿ ಹೇಳ್ಕೊಟ್ರೆ ಎಕ್ಸರ್ಸೈಸ್ ಮಾಡು. 2 ದಿನ ಚಕ್ಕರ್ ಹಾಕ್ಬಿಟ್ಟು ಇವತ್ತು ಬಂದವಳೆ. ಲೋ ಅಂಚಿ ಕಡ್ಡಿ ನನ್ನ ಮಗನೇ, ಪಿಂಕಿಗೆ ಮೇಡಮ್ ಅಂತ್ಯ, ನನಗೇನೋ ರಶ್ಮಿ ಅಂತ ಹೆಸರಿಡ್ ಕರಿತ್ಯಾ? ಬೆಂಗಳೂರು ಲೇ ಗೊರ್ಕೆ, ನಮ್ಮ ಅಂಗಡಿಗೆ ಯಾವ್ದೋ ಗಿರಾಕಿ ಜೀಪ್ನಾಗ ಬರ್ತಾವ್ರಕ್ಕಲ್ಲ. ಯಾರ್ಲ ಅದು? ಸೋಮೇಗೌಡಕ್ಕಲ್ಲ? ಇವನ್ ಯಾಕ್ಲ ಬಂದ? ಎಲ್ಲೋ ನೋಡ್ದಂಗೈತಲ್ಲ ಇವ್ರಿಬ್ರನ್ನ. ಒಂದು ಪ್ಯಾಕೆಟ್ ಸಿಗರೇಟ್ ಕೊಡ್ಲಾ? ನಮ್ಮ ಅಂಗಡಿಲಿ ಸಿಗರೇಟ್ ಸಿಗಕ್ಕಿಲ್ಲ. ಸಿಗರೇಟ್ ಸಿಗಕ್ಕಿಲ್ಲ? ಮತ್ತೆ ಅಂಗಡಿ ಯಾಕೆ ಮಡಗಿದ್ದೀರಿ? ಬಾಗ್ಲು ಹಾಕೊಂಡು ಹೋಗ್ರಿ. ನಮ್ಮೂರಲ್ಲೂ ಹೊಟ್ಟೆಗೆ ಅನ್ನ ತಿನ್ನೋರು ಅವ್ರನು. ನಮ್ಮ ಅಂಗಡಿಲಿ ಸಿಗರೇಟ್ ಬಿಟ್ಟು ಮಿಕ್ಕಿದ್ದೆಲ್ಲ ಸಿಗ್ತೈತೆ.
ಗುಟ್ಕ ತಂಬಾಕು ಜರ್ದ ಇವನ್ನೆಲ್ಲ ನಮ್ಮ ಅಂಗಡಿಲಿ ಮಾರೋಂಗಿಲ್ಲ. ಇದು ನಮ್ಮ ಅಣ್ಣನ ಪಾಲಿಸಿ. ಏಯ್ ಯಾವನ್ಲ ನಿಮ್ಮ ಅಣ್ಣ? ಅದೋ ಅಲ್ಲಿ ಬತ್ತವರಲ್ಲ ಅವರೇ ನಮ್ಮ ಅಣ್ಣ ಶಿವಣ್ಣ. ಏ ಯಾಕ್ರಲ್ಲ ಹಿಂಗ್ ನಿಂತಿದ್ದೀರಾ? ಅಲ್ಲೇ ಸೋಮೇಗೌಡ್ರು, ಏನ್ ಗೌಡ್ರೆ ನಮ್ಮ ಅಂಗಡಿ ತಾವ್ ನೀವು? ಅಯ್ಯಯ್ಯೋ ಯಪ್ಪ ಯಪ್ಪ ಯಪ್ಪ, ಸೂರ್ಯ ಯಾವ ಕಡೆ ಹುಟ್ಟ ನೀವತ್ತು? ಕಡೆಗೆ ಹುಟ್ಟವನೆ. ಏನೇ ಆಗ್ಲಿ ಗೌಡ್ರೆ, ನೀವು ಬಂದಿದ್ ಖುಷಿ ಆಯ್ತು ನಂಗೆ. ಅಯ್ಯಯ್ಯ ಗೌಡ್ರೆ, ತಿನ್ನು ಹಂಗೆ ಐತೆ. ಸರಿ ತಿಕ್ಕಿ ಸರಿ ಮಾಡ್ಲಕ್ ಬುಡಿ. ಬನ್ನಿ ಕೊಡ್ರೆ ಕೂತ್ಕೊಳ್ಳಿ. ಬಿಡಲ್ಲ, ಬನ್ನಿ ಕೊಡ್ರೆ. ಈ ಅಂಗಡಿ ನಿಂದೆಯಾ? ಏನೋ ಕೊಡ್ರೆ ಮಾಕಳವ ಕೊಟ್ಟಿದ್ದಿಷ್ಟೇ. ನೀವು ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಕೂತ್ಕೊಳ್ಳೋದೇನ್ ಬೇಡ, ಅರ್ಜೆಂಟಾಗಿ ಸಿಗರೇಟ್ ಬೇಕಿತ್ತು. ಹೋಗಿ ಸಿಗರೇಟ್ ತತ್ತ. ಮಾವ, ಈ ಮೆಹಂದಿ ಡಿಸೈನ್ ನೋಡು, ಹುಡುಗಿ ಕೈಗೆ ಹಾಕಿದ್ರೆ ಸಕ್ಕದಾಗ ಕಾಣುತ್ತಲ್ಲ. ನೋಡಿದು ಮಾವ, ಇದು